ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ತಮಗೆಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಉಗಾದಿ ಹಬ್ಬದ ಸ್ಪೆಷಲ್ ಅಂತ ಅಂದ್ಕೊಂಡೆ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಿಮಗೆ ಬರೋ ವಿಡಿಯೋ ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ. ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ರೆಡಿ ಮಾಡ್ತಾಯಿದ್ರೆ ತಮಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಉಗಾದಿ ಅಂದರೆ ಏನು ನಿಮ್ಮ ಪ್ರಕಾರ? ಉಗಾದಿ ಅಂದರೆ ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಉಂಡು ನಲಿದು ನಕ್ಕು ನಲಿದು ಇರೋದು ಅಂತ ಅಲ್ವಾ. ಉಗಾದಿ ಅಂತಂದರೆ ಹೊಸ ಪಂಚಾಂಗ, ಹೊಸ ವಿಷಯ, ಹೊಸ ಚಿಗುರು, ಅಂದರೆ ವಸಂತ ಕಾಲದಲ್ಲಿ ಬರುವಂಥ ಹಬ್ಬ ಉಗಾದಿ. ಅಂದರೆ ಎಲ್ಲ ಈ ಚಿಗುರು ಹೊಡೆಯುವಂಥ ಸಮಯ ಅಂತ ಹೇಳ್ಬೋದು. ಸೊ ಎಲ್ಲ ಹೊಸ ಆರಂಭಕ್ಕೆ ಉಗಾದಿ ಅಂತಂದಾಗ ನಾವು ನಮಗೆ ನಡೀದೇ ಇರೋಂಥ ವಿಷಯ ಯಾವುದಾದ್ರೂ ಇದ್ದರೆ ಅದನ್ನು ಅನ್ಬ್ಲಾಕ್ ಮಾಡ್ಕೋಬಾರ್ದು. ಯಾಕೆ ನಾವು ಹೊಸ ವಿಷಯನ ಆರಂಭಿಸ್ಕೋಬಾರ್ದು ಅಂದಾಗ, ಪ್ರಪ್ರಥಮವಾಗಿ ಉಗಾದಿ ಅಂತ ಬಂದಾಗ ಹೊಸ ಬಟ್ಟೆ, ಸಿಹಿ ಊಟ, ಖಾರ ಊಟ ಮಾಡೋರಿಗೆ ಖಾರದ ಊಟ ವಿಶೇಷ ಅಲ್ವಾ. ಮತ್ತು ಉಗಾದಿ ಅಂತಾರೆ ಒಂಥರ ಉತ್ಸವ ಇದ್ದಂಗೆ. ಉತ್ಸವ ಅಂತಂದರೆ ಒಬ್ಬರು ಮನೆಗೊಬ್ಬರು ಹೋಗೋದು, ಒಂದು ಸಡಗರ, ಎಲ್ಲ ಸೇರೋದು, ಒಂದು ಕಡೆ ಕೂತು ಮಾತಾಡೋದು, ಚರ್ಚೆಗಳನ್ನು ಮಾಡೋದು, ಆಟಗಳನ್ನು ಆಡೋದು, ಇದು ಉಗಾದಿಯ ವಿಶೇಷ. ಸೊ ಉಗಾದಿಗೆ ಹೊಸ ಚಿಗುರು ಅಂತಂದಾಗ, ಹೊಸ ವಿಷಯ ಅಂತಂದಾಗ ಸುಮಾರು ಜನ ಕಾಯ್ತಾ ಇರ್ತಾರೆ. ಹೊಸ ಬಿಸ್ನೆಸ್ ಶುರು ಮಾಡೋಕ್ಕೋ ಅಥವಾ ಮದುವೆ ಮುಂಜಿ ವಸಂತ ಕಾಲಕ್ಕೆ ಕಾಯ್ತಾ ಇರ್ತಾರೆ. ಸೊ ಫಸ್ಟ್ ಪ್ರಪ್ರಥಮವಾಗಿ ನಾವು ಹಣದ ವಿಷಯದಲ್ಲಿ ಎಲ್ಲಾದರೂ ಬ್ಲಾಕ್ ಇದ್ದರೆ ಅದನ್ನು ಮೊದಲು ಅನ್ಬ್ಲಾಕ್ ಮಾಡೋಣ. ಹೇಗೆ ಮಾಡೋದು? ತುಂಬ ಸಿಂಪಲ್. ಚೂರು ಜೇನುತುಪ್ಪ ತೊಗೊಳ್ಳಿ. ಅದನ್ನು ನಿಮ್ಮ ಬಲಗೈ ತೋರು ಬೆರಳಲ್ಲಿ ಚೂರು ಜೇನುತುಪ್ಪ ತೊಗೊಂಡು, ಈ ಜಾಗ ಏನು ಬರುತ್ತೆ ಇದನ್ನು ವೀನಸ್ ಮೌಂಟ್ ಅಂತ ಕರಿತೀವಿ. ಈ ವೀನಸ್ ಮೌಂಟ್ ಮೇಲೆ ಇನ್ಫಿನಿಟಿ ಅಂದರೆ 8 ಮಲ್ಕೊಂಡಿರೋ ಥರ ಅಂತ ಅಂದ್ಕೊಳ್ಳಿ. 3 ಬಾರಿ ನೀವು ಹಿಡಿಯೋದು ಬೇಡ. 3 ಬಾರಿ ಬೆರಳಲ್ಲಿ ಆ ಜೇನುತುಪ್ಪನ ಸವರ್ಬಿಟ್ಟು ಇನ್ಫಿನಿಟಿ ಸಿಂಬಲ್ ಹಾಕಿ ಈ ವೀನಸ್ ಮೌಂಟ್ ಮೇಲೆ, ಅಲ್ಲಿಗೆ ನಿಮಗೆ ಹಣ ಬರುವ ಅಡಚಣೆಗಳೇನಾದರೂ ಇದ್ದರೆ ಅನ್ಬ್ಲಾಕ್ ಆಯಿತು ಅಂತ ಅರ್ಥ. ಮತ್ತು ಇದನ್ನು ಉಗಾದಿ ದಿನ ಮಾಡೋದು ತುಂಬ ವಿಶೇಷ. ಉಗಾದಿ ಆಗಿ ಒಂದು 2-3 ದಿನದ ತನಕ ಕೂಡ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಅಂತ ಅನ್ಕೋಬೋದು. ಸೊ ಇದು ಅನ್ಬ್ಲಾಕ್ ಮಾಡುವಂಥ ಒಂದು ವಿಧಾನ. ಈಗ ನಿಮಗೆ ಅನ್ಬ್ಲಾಕ್ ಮಾಡೋದನ್ನು ಹೇಳಿಕೊಟ್ಟೆ. ಜೇನುತುಪ್ಪದಲ್ಲಿ ವೀನಸ್ ಮೌಂಟ್ ಮೇಲೆ ಇನ್ಫಿನಿಟಿ ಸಿಂಬಲ್, ಅಂದರೆ ಇನ್ಫಿನಿಟಿ ಅಂದಾಗ 8 ಮಲ್ಕೊಂಡಿರೋ ಹಾಗಿರುತ್ತೆ, ಬರೆದಾಗ ಅನ್ಬ್ಲಾಕ್ ಆಯಿತು. ಆದರೆ ಕೆಲವು ಸತಿ ಹಣ ಬರುತ್ತೆ, ಅದೇ ರೀತಿ ಹೊಟ್ಟೋಗುತ್ತೆ, ಸ್ಟೆಬಿಲಿಟಿ ಇರೋದಿಲ್ಲ, ಅಂದರೆ ಒಂಥರ ಸ್ಥಿರವಾಗಿ ನಿಲ್ಲೋದಿಲ್ಲ. ಆವಾಗ ಏನು ಮಾಡಬೇಕು? ಈ ಬೇ ಲೀಫ್ ಅಂತ ಏನಿದೆ ಅದನ್ನು ತಗೊಂಡು ಅದರ ಮೇಲೆ ಹಸಿರು ಬಣ್ಣದಲ್ಲಿ ಇನ್ಫಿನಿಟ್ ಅಬಂಡನ್ಸ್ ಅಂತ ಬರೀರಿ. ಇನ್ಫಿನಿಟ್ ಅಬಂಡನ್ಸ್ ಅಂತ ಬರೆದಾದ ಮೇಲೆ ಇದನ್ನು ಹಳದಿ, ಕೆಂಪು, ಹಸಿರು ಅಥವಾ ಗೋಲ್ಡ್ ಬಣ್ಣದ ಪೌಚಲ್ಲಿ ಹಾಕಿಬಿಟ್ಟು ಇದರ ಜೊತೆ ನೀವು ಇನ್ನೇನೇನನ್ನು ಹಾಕಬೇಕು ಅಂದಾಗ 1 ಏಲಕ್ಕಿ ಮತ್ತು 10 ಕಾಳುಮೆಣಸು, 1, 2, 3, 4, 5, 6, 7, 8, 9, 10. ನಾನು ತೊಗೊಂಡಿದ್ದು ಕರೆಕ್ಟಾಗಿ 10 ಬಂದಿದೆ ನೋಡಿ. ಈ 10 ಕಾಳುಮೆಣಸನ್ನು ಇದರೊಳಗಡೆ ಹಾಕಿ 1 ಕಾಯಿನ್ ಇದನ್ನು ಹಾಕಿಬಿಟ್ಟು ಇದನ್ನು ನೀವು ನಿಮ್ಮ ಕೈನಲ್ಲಿ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ, ಇಂಟೆನ್ಷನನ್ನು ಸೆಟ್ ಮಾಡಿ. ನನಗೆ ಹಣ ಯಥೇಚ್ಛವಾಗಿ ಬರ್ತಾನೇ ಇರುತ್ತೆ, ಯಾವುದೇ ಕಷ್ಟ ಕಾರ್ಪಣ್ಯ ನನ್ನ ಹಣದ ಮೇಲೆ ಬೀಳದೇ ಇರಲಿ, ಬರೋ ಹಣ ಸದಾ ಬರ್ತಾನೇ ಇರುತ್ತೆ, ಅದು ನನಗೆ ಸ್ಥಿರವಾಗಿ ನಿಲ್ಲತ್ತೆ, ಬೇಡದ ವಿಷಯಗಳಿಗೆ ಖರ್ಚಾಗಿ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ನೀವು ನಿಮ್ಮ ಕ್ಯಾಶ್ ಬಾಕ್ಸ್ ಏನಿರುತ್ತೆ ಅಥವಾ ಸೇಫ್ ಅಂತ ನೀವೇನಾದರೂ ಇಟ್ಕೊಂಡಿದ್ರೆ, ಲಾಕರ್ ಥರ ಏನಾದರೂ ಇದ್ದರೆ ಆ ಒಂದು ಜಾಗದಲ್ಲಿ ಇದನ್ನು ಮುಂದಿನ ಉಗಾದಿವರೆಗೂ ಇಟ್ಟಿರಿ. ಮುಂದಿನ ಉಗಾದಿಗೆ ಇದನ್ನು ತೆಗೆದು ಭೂಮಿಗೆ ಸೇರಿಸಿ, ಅಂದರೆ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಿ ಮತ್ತೆ ಫ್ರೆಶ್ ಆಗಿ ಮಾಡಿ ಇಟ್ಬಿಟ್ಟು ನಿಮಗೆ ಬರುವ ಹಣಕಾಸಿನ ವ್ಯವಹಾರದ ಬಗ್ಗೆ ನಮಗೆ ತಿಳಿಸಿ. ಸ್ಥಿರವಾಗಿ ಹಣ ನಿಲ್ಲಬೇಕು ಅಂತಂದರೆ ಹೇಗೆ ಬರ್ತಾರೆ? ಸ್ಥಿರವಾಗಿ ಹಣ ಎಲ್ಲಿಂದ ಬರುತ್ತೆ ಅಂದರೆ, ಬಿಸ್ನೆಸ್ ಇದ್ದರೆ ಕ್ಲೈಂಟ್ಸಿಂದ ಬರುತ್ತೆ, ನೀವು ಕೆಲಸ ಮಾಡ್ತಾಯಿದ್ರೆ ಸಂಬಳ ಬರುತ್ತೆ. ಆದರೆ ನಿಮಗೆ ಸಂಬಳ ಬರಬೇಕು ಅಂದಾಗ ನಿಮ್ಮ ಕಂಪನಿನಲ್ಲಿ ಬಿಸ್ನೆಸ್ ಚೆನ್ನಾಗಿ ಆಗಬೇಕಲ್ವಾ. ಇಲ್ಲಿದ್ರೆ ಟರ್ನ್ ಓವರ್ ಇಲ್ಲ ಅಂತ ನಿಮಗೆ ಕೊಡಬೇಕಾದಂಥ ಇನ್ಕ್ರಿಮೆಂಟ್ ಇರ್ಬೋದು, ಇನ್ಸೆಂಟಿವ್ ಇರ್ಬೋದು, ಅದಕ್ಕೆ ಕತ್ರಿ ಹಾಕ್ಬಿಡ್ತಾರಲ್ವ. ಸೊ ಬಿಸ್ನೆಸ್ ಚೆನ್ನಾಗಿ ಆಗಬೇಕು, ಸದಾ ಆ ಒಂದು ಹಣದ ಏರಿಕೆ ಇರಬೇಕು ಅಂತಂದಾಗ ಈ ಒಂದು ಸ್ವಿಚ್ ನಂಬರ್ನ ಬಳಕೆ ಮಾಡಿ. ಯಾವುದದು ಅಂದರೆ 71588 71588. ಅದನ್ನು
ಹೀಗೆ ಒಂದು ಸರ್ಕಲ್ನಲ್ಲಿ ಬರೆದುಬಿಟ್ಟು ಹಸಿರು ಬಣ್ಣದಲ್ಲಿ ಬರೀರಿ. ಬರೆದುಬಿಟ್ಟು ನೀವು ಗೋಡೆಗೆ ಹಾಕಿ ಮತ್ತು ದೇಹದ ಎಡಗಡೆ ಬರ್ಕೋಬೋದು 71588 715888 ಅಂತ ದೇಹದ ಎಡಗಡೆ ಬರ್ಕೋಬೋದು. ತುಂಬ ಸತಿ ಚಾಂಟ್ ಮಾಡಿ. ಇದರಿಂದ ನಿಮಗೆ ಹಣ ಶೇಖರಣೆ ಆಗುತ್ತೆ, ಬಿಸ್ನೆಸ್ ಚೆನ್ನಾಗಾಗುತ್ತೆ, ಕ್ಲೈಂಟ್ಸ್ ತುಂಬ ಜನ ಬರ್ತಾ ಇರ್ತಾರೆ, ಆದರೆ ಅದು ಬಿಸ್ನೆಸ್ಸಾಗಿ ಕನ್ವರ್ಟ್ ಆಗ್ತಿರಲ್ಲ ಎಷ್ಟೋ ಸತಿ. ಸೊ ಅದು ಕೂಡ ಆಗೋದಕ್ಕೆ ಶುರುವಾಗುತ್ತೆ. ಸೊ ಬಿಸ್ನೆಸ್ಸನ್ನು ಹೆಚ್ಚಿಸೋದಕ್ಕೆ ಅಥವಾ ಹಣಕಾಸಿನ ವ್ಯವಹಾರ, ಸಂಬಳ ಆಗ್ಬೋದು, ಮತ್ತೊಂದು ಆಗ್ಬೋದು, ಹೆಚ್ಚಿಸೋದಕ್ಕೆ ಈ ಮ್ಯಾಜಿಕ್ ನಂಬರ್ನ ಉಪಯೋಗಿಸಿ. ಸೊ ಮತ್ತು ಈ ಉಗಾದಿಗೆ ಇನ್ನೊಂದು ವಿಶೇಷವಾದ ಒಂದು ವಿಷಯ ಮಾಡಬೇಕು ನೀವು ಅಂದರೆ, ಒಂದು ಬಟ್ಲಲ್ಲಿ ಒಂಚೂರು ಅಕ್ಕಿ ತೊಗೊಂಡು ಅದಕ್ಕೆ 3 ಪಲಾವ್ ಎಲೆನ ಹೀಗೆ ನಿಲ್ಲಿಸಿ, ಮೂಲೆಗಳಲ್ಲಿ ನಿಲ್ಲಿಸಿ. 3 ಪಲಾವ್ ಎಲೆ ನಿಲ್ಲಿಸ್ತೀರ. ನಿಲ್ಲಿಸ್ಬಿಟ್ಟು ಸ್ವಲ್ಪ ಚಕ್ಕೆ ಪುಡಿನ ಉದುರಿಸ್ತಾ ನನಗೆ ಹಣ ಬರ್ತಾ ಇದೆ, ನಾನು ಐಶ್ವರ್ಯ ಅದೃಷ್ಟದಿಂದ ಕೂಡಿದ್ದೇನೆ ಅಂತ ಹೇಳ್ತಾ ಹೋಗಿಬಿಟ್ಟು ಇದನ್ನು ನೀವು ಒಂದು ನೋಟನ್ನು ತಗೊಳ್ಳಿ. ನಿಮಗೆ ಎಲ್ಲದಕ್ಕಿಂತ ದೊಡ್ಡದಾಗಿ ಬರುವಂತಹ ಒಂದು ನೋಟನ್ನು ತಗೊಂಡು ಅದನ್ನು ನಿಮ್ಮ ಕಡೆಗೆ ರೋಲ್ ಮಾಡಿ ಸೆಂಟರಲ್ಲಿ ಇಡಿ. ಸೆಂಟರಲ್ಲಿ ಇಟ್ಬಿಟ್ಟು ಇದನ್ನು ನಿಮ್ಮ ವರ್ಕ್ ಡೆಸ್ಕ್ ಒಳಗಡೆ ಇಟ್ಕೊಳ್ಳಿ. ಹೊರಗಡೆ ಇಟ್ಟರೆ ನೋಟಂತೂ ಕಳ್ತನ ಆಗೋ ಚಾನ್ಸಸ್ ಇರುತ್ತೆ. ಒಂದು ಡ್ರಾ ಅಥವಾ ಒಂದು ಬಾಕ್ಸಲ್ಲಿ ಹಾಕಿ ಇದನ್ನು ಮುಂದಿನ ಉಗಾದಿ ತನಕ ಹೀಗೆ ಇಡೋದಕ್ಕೆ ಪ್ರಯತ್ನ ಮಾಡಿ. ಅಕಸ್ಮಾತ್ ಅಕ್ಕಿ ಹುಳ ಬಿತ್ತು ಅಂದರೆ ಅಕ್ಕಿ ಮಾತ್ರ ಬದಲಾಯಿಸಿ, ಬಾಕಿ ಏನು ನೋಟು ಮತ್ತು ಈ ಬೇ ಲೀಫ್ ಅಥವಾ ಪಲಾವ್ ಎಲೆ ಇದೆ ಅದನ್ನು ಹಾಗೆ ಇಟ್ಕೊಳ್ಳಿ. ಉಗಾದಿವರೆಗೂ ಇಲ್ದಿದ್ರು ಕನಿಷ್ಠ 3 ವಾರಕ್ಕೆ ಬದಲಾಯಿಸಿ ಅಥವಾ 3 ವಾರ ಅಂತೂ ಇಟ್ಕೊಳ್ಳಿ. ನಿಮ್ಮ ಹಣಕಾಸಿನ ವಿಷಯದಲ್ಲಿ ಆಗುವ ಬದಲಾವಣೆಗಳನ್ನು ನಮಗೆ ಖಂಡಿತ ತಿಳಿಸಿ. ಮತ್ತೊಮ್ಮೆ ನಿಮಗೆಲ್ಲ ಉಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ and gratitude.